I welcome you all, my friends, to this English session. In the previous session, we have studied about pronouns. ಎಲ್ಲ ಆತ್ಮೀಯ ವೀಕ್ಷಕರನ್ನು ಸ್ವಾಗತಿಸ್ತಾ ಹಿಂದಿನ ಅವಧಿಯಲ್ಲಿ ನಾವು ಪ್ರನೌನ್ಗಳ ಬಗ್ಗೆ, ಸರ್ವನಾಮಗಳ ಬಗ್ಗೆ ಕಲ್ತಿದ್ದೀವಿ. ಇವತ್ತಿನ ಒಂದು ಅವಧಿಯಲ್ಲಿ ನಾವು ಒಂದು ವರ್ಬ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಇವತ್ತಿನ ಅವಧಿಯಲ್ಲಿ ವರ್ಬ್ಸ್ ಅಂತ ಹೇಳ್ತೀವಿ. ವರ್ಬ್ಸ್ ಅಂತಂದರೆ ಕ್ರಿಯಾಪದ. ವರ್ಬ್ಸ್ ಅಂತಂದರೆ ಕ್ರಿಯಾಪದ ಅಂತ ಹೇಳ್ತೀವಿ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ವರ್ಬ್ಸ್? ವಾಟ್ ಈಸ್ ವರ್ಬ್ಸ್ ಅಂದರೆ ಕ್ರಿಯಾಪದ ಎಂದರೇನು? ಕ್ರಿಯಾಪದ ಎಂದರೇನು ಅಂತಕ್ಕಂಥದ್ದನ್ನು ನಾವು ನೋಡೋಣ. ಅ ವರ್ಡ್ which shows an action. A word which shows an action or state of being. State of being of the subject. Of the subject ಅಂತ ಹೇಳ್ತಾರೆ. Of the subject. A word which shows an action or a state of being of the subject is called a verb ಅಂತ ಹೇಳ್ತೀವಿ. ಅಂತಂದ್ರೆ ಏನ್ರಿ? ಕರ್ತೃಪದದ ಕ್ರಿಯೆ ಅಥವಾ ಸ್ಥಿತಿಯ ಬಗ್ಗೆ ತಿಳಿಸುವ ಪದವೇ ಕ್ರಿಯಾಪದ. ಅಂತಂದ್ರೆ ರೀ, ಕರ್ತೃಪದ ನಿಮಗೆ ಗೊತ್ತಿದೆಯಲ್ಲ. ವಾಟ್ ಈಸ್ ದ ಹಾರ್ಟ್ ಫಾಟ್ ಆಫ್ ವರ್ಡ್? ಶಬ್ದದ ಒಂದು ಹೃದಯ ಭಾಗ ಯಾವುದು ಅಂತ ಕೇಳಿದರೆ ಅವಾವೆಲ್ ಅಂತ ಹೇಳ್ತೀವಿ. ಹಾಗೇನೆ ವಾಟ್ ಈಸ್ ದ ಹಾರ್ಟ್ ಫಾಟ್ ಆಫ್ ಸೆಂಟೆನ್ಸ್? ಸೆಂಟೆನ್ಸ್ ಅದ ಹೃದಯ ಭಾಗ ಯಾವುದು ಅಂತ ಕೇಳಿದರೆ ದಟ್ ಈಸ್ ವರ್ಬ್. ಯಾವುದೇ ಒಂದು ವರ್ಬ್ ಇರಲಾರ್ದೆ ಅದನ್ನು ನಾವು ಸೆಂಟೆನ್ಸ್ ಅನ್ಲಿಕ್ಕೆ ಆಗೋದಿಲ್ಲ. ಇದರ್ ಇಟ್ ಮೇ ಬಿ ದ ಹೆಲ್ಪಿಂಗ್ ವರ್ಬ್ ಆರ್ ಇಟ್ ಮೇ ಬಿ ದ ಮೇನ್ ವರ್ಬ್ ಆರ್ ಆಕ್ಷನ್ ವರ್ಬ್ ಅಂತ ಹೇಳ್ತೀವಿ. ಅಲ್ಲಿ ಒಂದು ಸಹಾಯಕ ಕ್ರಿಯಾಪದ ಬಳಕೆಯಾಗಿರ್ಬೋದು ವಾಕ್ಯದಲ್ಲಿ, ಅಥವಾ ಒಂದು ಆಕ್ಷನ್ ವರ್ಬ್ ಅಂತಂದರೆ ಮೂಲ ಕ್ರಿಯಾಪದ ಬಳಕೆಯಾಗಿರಬಹುದು. ಈ ರೀತಿಯಾಗಿ ಅಥವಾ ಎರಡು ಹೆಲ್ಪಿಂಗ್ ವರ್ಬು ಅಥವಾ ಮೇನ್ ವರ್ಬು ಎರಡೂ ಆಗಿ ಬಳಕೆಯಾಗಿರಬಹುದು.
ಆವಾಗ ಅದು ಹೆಲ್ಪಿಂಗ್ ವರ್ಬ್ ಆಗಿರೋದಿಲ್ಲ, ಲಿಂಕಿಂಗ್ ವರ್ಬ್ ಆಗಿರುತ್ತೆ. ನಾನು ಮುಂದೆ ಈ ಟೆನ್ಸ್ ಎಲ್ಲ ಮುಗಿದ ಬಳಿಕ ಏನು ಮಾಡ್ತೀನಪ್ಪ ಅಂತ ಕೇಳಿದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಹೇಳುವಾಗ ವರ್ಬ್ಸು, ಇಟ್ಸ್ ಟೈಪ್ಸು ಎಲ್ಲ ಹೇಳ್ತೀನಿ. ಇವಾಗ ನಮಗೆ ಟೆನ್ಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ, ಅಂದರೆ ವಾಕ್ಯದ ಕನ್ಸ್ಟ್ರಕ್ಷನ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಏನು ಮಾಡ್ತಾ ಹೋಗ್ತೀನಿ ಅಂದರೆ ಹೇಳ್ತಾ ಹೋಗ್ತೀನಿ. ಇವಾಗ ನಾವು ಏನು ಮಾಡೋಣಪ್ಪ ಅಂತ ಕೇಳಿದರೆ, ವರ್ಬ್ ಅಂದರೆ ಏನು ಗೊತ್ತಾಯಿತು. ವರ್ಬ್ ಅಂತಂದರೆ ಏನು ರೀ? ಒಂದು ಕರ್ತೃಪದದ ಕ್ರಿಯೆ ಅಥವಾ ಕರ್ತೃಪದದ ಕ್ರಿಯೆ ಅಥವಾ ಆತನ ಸ್ಥಿತಿಯ ಬಗ್ಗೆ ತಿಳಿಸಿದರೆ, ಕರ್ತೃಪದದ ಸ್ಥಿತಿಯ ಬಗ್ಗೆ ತಿಳಿಸಿದರೆ ನಾವು ಅದನ್ನು ಏನಂತ ಕರಿತೀವಿ? ಕ್ರಿಯಾಪದ ಅಂತ ಕರಿತೀವಿ. ಹಾಗಾದರೆ ಈಗ ಮೊದಲಿಗೆ ನಾವು ಕ್ರಿಯಾಪದ ಯಾವ್ಯಾವು ಅಂತಕ್ಕಂಥದ್ದನ್ನು ನೋಡೋಣ. ಟೈಪ್ಸ್ ಆಫ್ ವರ್ಬ್ಸ್ ಅಂತ ಹೇಳ್ತೀವಿ. ಟೈಪ್ಸ್ ಆಫ್ ವರ್ಬ್, ಕ್ರಿಯಾಪದದ ವಿಧಗಳು ಅಂತ ಕರಿತೀವಿ. ಕ್ರಿಯಾಪದದ ವಿಧಗಳು. ಕ್ರಿಯಾಪದದ ವಿಧಗಳು ಯಾವ್ಯಾವ ರೀ? ಮುಖ್ಯವಾಗಿ ನಾವು 4 ಭಾಗ ನೋಡ್ತೀವಿ. ಆದರೆ ನಾವು ಇವಾಗ 2 ಭಾಗನ ಮಾತ್ರ ನೋಡೋಣ. 2 ಭಾಗದಲ್ಲಿ ಎಲ್ಲವೂ ಬರುತ್ತವೆ. 4 ಭಾಗದಲ್ಲಿ ಇರ್ತಕ್ಕಂಥ ಎಲ್ಲವೂ ಬರುತ್ತೆ. ಒಂದನೇದ್ದು ಯಾವುದಪ್ಪ ಅಂತ ಕೇಳಿದರೆ ಹೆಲ್ಪಿಂಗ್ ವರ್ಬ್. ಒಂದನೇದು ಅಂತಂದರೆ, ಅಥವಾ ಆಕ್ಸಿಲರೀಸ್ ಕೂಡ ಅಂತೀವಿ ನಾವು. ಆಕ್ಸಿಲರೀಸ್ ಅಂತ ಕೂಡ ಅಂತೀವಿ. ಅಂದರೆ ಸಹಾಯಕ ಕ್ರಿಯಾಪದಗಳು. ಸಹಾಯಕ ಕ್ರಿಯಾಪದ ವರ್ಬ್ಸ್ ಹೇಳೋಣ. ಸಹಾಯಕ ಕ್ರಿಯಾಪದಗಳು ಅಂತ ಹೇಳ್ತೀವಿ. ಎರಡನೇದು ಯಾವ್ದಪ್ಪ ಅಂತ ಕೇಳಿದರೆ ಆಕ್ಷನ್ ವರ್ಬ್ಸ್ ಅಂತ ಹೇಳ್ತೀವಿ. ಆಕ್ಷನ್ ಆರ್ ಮೇನ್ ವರ್ಬ್ಸ್ ಅಂತಂದರೆ ಕ್ರಿಯೆ ಅಥವಾ ಮೂಲ ಕ್ರಿಯಾಪದ ಪದಗಳು, ಮೂಲ ಕ್ರಿಯಾಪದಗಳು ಅಂತ ಕರಿತೀವಿ. ಹಾಗೆ ಥರ್ಡ್ ಒನ್ ಲಿಂಕಿಂಗ್ ವರ್ಬ್ಸ್ ಅಂತ ಹೇಳ್ತೀವಿ. ಲಿಂಕಿಂಗ್ ವರ್ಬ್ಸ್ ಅಂತಂದರೆ ಜೋಡಣಾ ಕ್ರಿಯಾಪದಗಳು ಅಂತ ಕರಿತೀವಿ. ಜೋಡಣಾ ಕ್ರಿಯಾಪದಗಳು. ಏನು ಸರ್ ನೀವು ಬರದೇ ಹೇಳ್ತಾ ಇದ್ದೀರಲ್ಲ, ನೀವು ಸ್ಲೈಡ್ ಮಾಡಿ ಹೇಳ್ಬಹುದಲ್ಲ ಅಂತ ಹೇಳ್ಬಹುದು. ಆದರೆ ವೀಕ್ಷಕರೇ, ನಾನು ನಿಮ್ಗೆ ಹೇಳ್ತಾ ಇರೋದು ಏನಪ್ಪ ಅಂತ ಕೇಳಿದರೆ, ಇಲ್ಲಿ ಕ್ಲಾಸಿನಲ್ಲಿ ಕುಳಿತು ಕಲಿತಕ್ಕಂಥ ಅನುಭವ ನಿಮಗಾಗಲಿ ಅನ್ನತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ನಾಲ್ಕನೇದ್ದು ಸ್ಟೇಟಿವ್ ವರ್ಬ್ ಅಂತ ಹೇಳ್ತೀವಿ. ಸ್ಟೇಟಿವ್ ವರ್ಬ್ಸ್ ಅಂತಂದರೆ ಸ್ಥಿತಿ ಕ್ರಿಯಾಪದಗಳು. ಕ್ರಿಯಾಪದಗಳು ಅಂತ ಹೇಳ್ತೀವಿ. ಸ್ಥಿತಿ ಕ್ರಿಯಾಪದಗಳು.
ಇಲ್ಲಿ ನಾವು ಇವಾಗ ಇವು ಎರಡನ್ನೂ ಸ್ಟಡಿ ಮಾಡೋದಿಲ್ಲ ಇವಾಗಲೇ. ಯಾಕಪ್ಪ ಅಂತ ಕೇಳಿದ್ರೆ ಲಿಂಕಿಂಗ್ ವರ್ಬ್ಸ್ ಎಲ್ಲಿ ಬರ್ತಾವಪ್ಪ ಅಂತ ಕೇಳಿದ್ರೆ ಹೆಲ್ಪಿಂಗ್ ವರ್ಬ್ದಲ್ಲಿ ಬಂದೇ ಬರ್ತಾವ. ಸ್ಟೇಟಿವ್ ವರ್ಬ್ ಎಲ್ಲಿ ಬರ್ತಾವಪ್ಪ ಅಂತ ಕೇಳಿದ್ರೆ ಆ್ಯಕ್ಷನ್ ವರ್ಬ್ದಲ್ಲಿ ಬಂದೇ ಬರ್ತಾವ. ಸರ್ ತಿಳಿಲಿಲ್ಲ ನಮಗೆ. ನಿಮ್ಗೆ ಒಂದು ಮಾತು ಹೇಳಬೇಕಪ್ಪ ಅಂತ ಕೇಳಿದ್ರೆ ಹೆಲ್ಪಿಂಗ್ ವರ್ಬ್ದಲ್ಲಿ ಯಾವ್ಯಾವ ವಿಧಗಳು ಬರ್ತವೆ, ಅವನ್ನ ನಾವು ಹೇಗೆ ಲಿಂಕಿಂಗ್ ಮಾಡ್ಕೋಬೋದು ಅನ್ನತಕ್ಕಂಥ ಸಂದರ್ಭದಲ್ಲಿ ನಾನು ಹೆಲ್ಪಿಂಗ್ ವರ್ಬ್ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆಯೇ ಸ್ಟೇಟಿವ್ ವರ್ಬ್ಗೆ ಮತ್ತು ಆ್ಯಕ್ಷನ್ ವರ್ಬ್ಗೆ ವ್ಯತ್ಯಾಸ ಏನು? ಆ್ಯಕ್ಷನ್ ವರ್ಬಲ್ಲಿ ಫಿಸಿಕಲ್ ಆ್ಯಕ್ಷನ್ ನಡೆಯುತ್ತೆ. ಸ್ಟೇಟಿವ್ ವರ್ಬಲ್ಲಿ ಕೇವಲ ಮಾನಸಿಕ ಆ್ಯಕ್ಷನ್ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಹೇಟ್, ಲವ್, ಹ್ಯಾವ್, ಜೊತೆಗೆ ಬಿಲೀವ್, ಜೊತೆಗೆ ಇನ್ನೂ ಹಲವಾರು ಪದಗಳು ಬರ್ತವೆ. ಹೇಳ್ತಾ ಹೋಗ್ತೀನಿ ಮುಂದೆ ನಾನು. ಹಲವಾರು ಪದಗಳು ಬಿಲಾಂಗ್, ವಾಂಟ್, ಲೈಕ್ ಅನ್ನತಕ್ಕಂಥ ಎಲ್ಲ ಪದಗಳು ಬರ್ತವೆ. ಇವು ಎಲ್ಲವುಗಳು ಮೇನು ವರ್ಬ್ದಲ್ಲಿ ಬರ್ತವೆ ಅಲ್ವಾ ಸರ್ ಅಂತ ಕೇಳಿದರೆ, ಇಲ್ಲಿ ಫಿಸಿಕಲ್ ಆ್ಯಕ್ಷನ್ ನಡೆಯೋದಿಲ್ಲ, ಮೆಂಟಲ್ ಆ್ಯಕ್ಷನ್ ನಡೀತಾ ಇರುತ್ತೆ. ಹಾಗಾಗಿ ಅವುಗಳನ್ನು ಸ್ಟೇಟಿವ್ ವರ್ಬ್ ಅಂತ ಕರಿತೀವಿ. ಅದಕ್ಕೋಸ್ಕರ ಇವತ್ತಿನ ಅವಧಿಯಲ್ಲಿ ನಾವು ಏನು ಮಾಡೋಣಪ್ಪ ಅಂತ ಕೇಳಿದರೆ ಹೆಲ್ಪಿಂಗ್ ವರ್ಬ್ ಮತ್ತು ಈ ಆ್ಯಕ್ಷನ್ ವರ್ಬ್ಗಳನ್ನು ಮಾತ್ರ ನೋಡೋಣ ಇವತ್ತು. ಸರ್ ಮುಂದೆ ಹೇಳ್ತೀರಾ? ಎಲ್ಲ ಟೆನ್ಸ್ ಮುಗಿದಾದ ಮೇಲೆ ನಾನು ಹೇಳ್ತಾ ಹೋಗ್ತೀನಿ. ಈಗ ಹೆಡ್ಲೈನು ಹಾಕೊಳ್ಳೋಣ, ಹೆಲ್ಪಿಂಗ್ ವರ್ಬ್ಸ್. ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳಿ ಅಂತಂದರೆ ಸಹಾಯಕ ಕ್ರಿಯಾಪದಗಳು. ಸಹಾಯಕ ಕ್ರಿಯಾಪದಗಳು ಅಂತ ಹೇಳ್ತೀವಿ. ಈ ಸಹಾಯಕ ಕ್ರಿಯಾಪದಗಳು ಇವುಗಳನ್ನು ಹೇಗೆ ಹೊಡಿತೀವಿ ನಾವು? ಸಹಾಯಕ ಕ್ರಿಯಾಪದಗಳು ಅಂತಂದ್ರೆ ಏನ್ರಿ? ಸಹಾಯ ಮಾಡ್ತವೆ, ಸಬ್ಜೆಕ್ಟದ ಸ್ಥಿತಿಯನ್ನು ಹೇಳ್ತವೆ, ಸ್ಟೇಟ್ ಆಫ್ ಬೀಯಿಂಗ್ ಹೇಳ್ತವೆ, ಜೊತೆಗೆ ಎಕ್ಸಿಸ್ಟೆನ್ಸ್ ಆಫ್ ದ ಸಬ್ಜೆಕ್ಟ್ ಕ್ರಿಯೆಯ ಒಂದು ಅಸ್ತಿತ್ವದ ಬಗ್ಗೆ ಹೇಳ್ತವೆ. ಅಥವಾ ಇಟ್ ಕಮ್ಸ್ ಬಿಫೋರ್ ದ ಮೇನ್ ವರ್ಬ್ಸ್. ಹೆಲ್ಪಿಂಗ್ ವರ್ಬ್ ಕಮ್ಸ್ ಬಿಫೋರ್ ದ ಮೇನ್ ವರ್ಬ್ಸ್ ಅಂತ ಹೇಳ್ತೀವಿ. ಸಹಾಯಕ ಕ್ರಿಯಾಪದ ಅನ್ನತಕ್ಕಂಥದ್ದು ಒಂದು ವಾಕ್ಯದಲ್ಲಿ ಮುಖ್ಯ ಕ್ರಿಯಾಪದದ ಕ್ಕಿಂತ ಮುಂಚೆನೂ ಕೂಡ ಒಂದೊಂದು ಸಲ ಬರಬಹುದು. ಹಾಗಾಗಿ ಇದನ್ನು ಸಹಾಯಕ ಅಂತ ಹೇಳ್ತೀವಿ. ಇದರಲ್ಲಿ ಯಾವ ವಿಧವಪ್ಪ ಅಂತ ಕೇಳಿದರೆ, ಒಂದನೇದ್ದು ಟು ಡೂ ವರ್ಬ್ಸ್ ಅಂತ ಹೇಳ್ತೀವಿ. ಟು ಡೂ ವರ್ಬ್ಸ್. ಸರ್ ಇದಕ್ಕೆ ಕನ್ನಡದಲ್ಲಿ ಇಲ್ಲ. ಇದರಲ್ಲಿ ಬರ್ತಕ್ಕಂಥವುಗಳು ಡೂ, ಡಸ್, ಡಿಡ್. ಟು ಡೂ ವರ್ಬ್ಸ್ಗಳಲ್ಲಿ ಹೆಲ್ಪಿಂಗ್ ವರ್ಬ್ದಲ್ಲಿ ಒಂದನೇ ವಿಧ ಟು ಡೂ ವರ್ಬ್ಸ್. ಟು ಡೂ ವರ್ಬ್ಸ್ದಲ್ಲಿ ಡೂ, ಡಸ್, ಡಿಡ್. ಇನ್ನು ಎರಡನೇದು ಯಾವುದಪ್ಪ ಅಂತ ಕೇಳಿದರೆ ಟು ಬಿ ವರ್ಬ್ಸ್ ಅಂತ ಕೇಳ್ತೀವಿ. ಟು ಬಿ ವರ್ಬ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಯಾವ್ಯಾವ ಬರ್ತಾವ್ರಿ? ಆಮ್, ಈಸ್, ಆರ್, ವಾಸ್ ಆ್ಯಂಡ್ ವರ್ ಅಂತ ಹೇಳ್ತೀವಿ. ಇವು 5 ಬರ್ತವೆ. ಟು ಡೂ ವರ್ಬ್ಸಲ್ಲಿ ಡೂ, ಡಸ್, ಡಿಡ್. ಟು ಬಿ ವರ್ಬ್ಸಲ್ಲಿ ಆಮ್, ಈಸ್, ಆರ್, ವಾಸ್, ವರ್ ಅಂತ ಹೇಳ್ತೀವಿ. ಇನ್ನು ಮೂರನೇದು ಯಾವುದಪ್ಪ? ಟು ಹ್ಯಾವ್ ವರ್ಬ್ಸ್. ಟು ಹ್ಯಾವ್ ವರ್ಬ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಹ್ಯಾವ್, ಹ್ಯಾಸ್,
ಹ್ಯಾಡ್ ಅಂತ ಹೇಳ್ತೀವಿ. ಹ್ಯಾವ್, ಹ್ಯಾಸ್, ಹ್ಯಾಡ್ ಅಂತ ಹೇಳ್ತೀವಿ. ಇನ್ನು ನಾಲ್ಕನೇದು ಯಾವುದ್ರಿ? ಮಾಡೆಲ್ ಆಕ್ಸಿಲರೀಸ್ ಅಂತ ಹೇಳ್ತೀವಿ. ಮಾಡೆಲ್ ಆಕ್ಸಿಲರೀಸ್ ಯಾವ್ಯಾವ್ರಿ? ಶಾಲ್, will, should, would, can, could, may, might, must, ಹ್ಯಾವ್ ಟು. ಈ ಹ್ಯಾವ್ ಟುದಲ್ಲಿನೇ ಏನು ಮಾಡ್ತೀವಪ್ಪ ಅಂತ ಕೇಳಿದರೆ ಹ್ಯಾಸ್ ಟು ಬರುತ್ತೆ, ಜೊತೆಗೆ ಹ್ಯಾಡ್ ಟು ಬರುತ್ತೆ. ಹ್ಯಾವ್ ಟು ಪ್ರೆಸೆಂಟ್ ಫಾರ್ಮಲ್ ಇದ್ದರೆ ಹ್ಯಾವ್ ಟು ಥರ್ಡ್ ಪರ್ಸನ್ ಮುಂದೆ ಹ್ಯಾಸ್ ಟು ಬಳಸ್ತೀವಿ. ಫಾಸ್ಟ್ ಫಾರ್ಮಲ್ ಇದ್ದರೆ ಹ್ಯಾಸ್ ಟು ಬಳಸ್ತೀವಿ. ಜೊತೆಗೆ ought to, need to, dare to, ಜೊತೆಗೆ ಯೂಸ್ಡ್ ಟು ಅಂತಕ್ಕಂಥವುಗಳನ್ನು ಏನು ಮಾಡ್ತೀವಪ್ಪ ಅಂತ ಕೇಳಿದರೆ ನಾವು ಇವುಗಳನ್ನು ಮಾಡೆಲ್ ಆಕ್ಸಿಲರೀಸ್ ಆಗಿ ಬಳಸ್ತಾ ಇರ್ತೀವಿ. ಕ್ರಮೇಣವಾಗಿ ನಾವು ಎಲ್ಲ ಟೆನ್ಸ್ಗಳನ್ನು ಅಲಾಂಗ್ ವಿತ್ ಕನ್ನಡ ಮೀನಿಂಗ್ ಆಫ್ಟರ್ ಟೆನ್ಸ್ ಎಲ್ಲ ಆದಮೇಲೆ ಈ ಎಲ್ಲ ಮಾಡೆಲ್ ಆಕ್ಸಿಲರೀಸ್ಗಳನ್ನು ಅಲಾಂಗ್ ವಿತ್ ಕನ್ನಡ ಮೀನಿಂಗ್ ನೋಡ್ತಾ ಹೋಗೋಣ. ನಾವು ಶುಡ್ ಅಂದ್ರೇ ಬೇಕು, ಹ್ಯಾವ್ ಟು ಅಂದ್ರೂ ಬೇಕು, ಆಟ್ ಟು ಅಂದ್ರೂ ಬೇಕು. ಇವನ್ನು ಯಾವ ಯಾವ ಸಂದರ್ಭಗಳಲ್ಲಿ ಬಳಸ್ತೀವಿ ಅಂದರೆ ಒಂದೇ ಅರ್ಥ ಕೊಡ್ತಕ್ಕಂಥವುಗಳನ್ನು ಯಾವ ಯಾವ ಸಂದರ್ಭಗಳಲ್ಲಿ ನಾವು ಬಳಸಬೇಕು ಅಂತಕ್ಕಂಥದ್ದನ್ನು ಲಿಟಲ್ ಬಿಟ್ ಕನ್ಫ್ಯೂಸ್ ಇರುತ್ತೆ ನಮಗೆ. ಯಾಕಂದರೆ ವಿ ಆರ್ ಗೋಯಿಂಗ್ ಟು ಟಾಕ್ ಇನ್ ಫಾರ್ಮಲ್ ಲ್ಯಾಂಗ್ವೇಜ್, ವಿ ಆರ್ ನಾಟ್ ಗೋಯಿಂಗ್ ಟು ಟಾಕ್ ಇನ್ ಇನ್ಫಾರ್ಮಲ್ ಲ್ಯಾಂಗ್ವೇಜ್. ವೆನ್ ವಿ ಆರ್ ಗೋಯಿಂಗ್ ಟು ಟಾಕ್ ಇನ್ ಫಾರ್ಮಲ್ ಲ್ಯಾಂಗ್ವೇಜ್, so we have to use the proper use of language and the proper rules of the grammar aspect. ನಾವು ಫಾರ್ಮಲ್ ಲ್ಯಾಂಗ್ವೇಜ್ ಔಪಚಾರಿಕ ಭಾಷೆಯಲ್ಲಿ ಮಾತನಾಡ್ತಾ ಇರೋದ್ರಿಂದ ವ್ಯಾಕರಣದ ಅಂಶಗಳು ನಮಗೆ ಬಹಳ ಮಹತ್ವವಾಗಿರ್ತಕ್ಕಂಥವು. ಇವುಗಳನ್ನು ನಾವು ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಸರ್, ಇವುಗಳಲ್ಲಿ ಆಗಲೇ ಕೇಳಿದ್ರಿ ಲಿಂಕಿಂಗ್ ವರ್ಬ್ಸ್ ಯಾವ್ಯಾವು ಅಂತ ಕೇಳಬಹುದು. ಇಲ್ಲಿ ನೋಡಿ, ಯಾಮ್, ಈಸ್, ಆರ್ ಅಂತಕ್ಕಂಥವುಗಳು ಬರ್ತಲ್ಲ. ಯಾಮ್, ಈಸ್, ಆರ್, ವಾಸ್, ವರ್ ಅಂತಕ್ಕಂಥವುಗಳು ಬರ್ತಲ್ವ. ಇವುಗಳನ್ನು ನಾವು ಏನು ಮಾಡ್ತೀವಪ್ಪ ಅಂತ ಕೇಳಿದರೆ ಒಂದಿಷ್ಟು ಇವುಗಳನ್ನು ನಾವು ಏನು ಮಾಡ್ತೀವಪ್ಪ ಅಂತ ಕೇಳಿದರೆ ಒಂದಿಷ್ಟು ಲಿಂಕಿಂಗ್ ವರ್ಬ್ಸ್ ಅಂತ ಹೇಳ್ತೀವಿ. ಯಾವ್ಯಾವು? ಯಾಮ್, ಈಸ್, ಆರ್, ವಾಸ್, ವರ್ಗಳನ್ನು ಏನು ಮಾಡ್ತೀವಪ್ಪ ಅಂತ ಕೇಳಿದರೆ ನಾವು ಲಿಂಕಿಂಗ್ ವರ್ಬ್ಗಳಾಗಿ ಏನು ಮಾಡ್ತಾ ಹೋಗ್ತೀವಿ, ಬಳಸ್ತಾ ಹೋಗ್ತೀವಿ. ಜೊತೆಗೆ ಹ್ಯಾವ್ ಮತ್ತು ಹ್ಯಾಸ್ಗಳನ್ನು ಲಿಂಕಿಂಗ್ ವರ್ಬ್ಗಳಾಗಿ ಬಳಸ್ತೀವಿ. ಹೇಗೆಪ್ಪ ಅಂತ ಕೇಳಿದರೆ ಮೇನ್ ವರ್ಬ್ಗಳಿಗಿಂತ ಮುಂಚೆ ಏನು ಬಳಸ್ತೀವಲ್ಲ, ಹ್ಯಾವು, ಹ್ಯಾಸು, ಹ್ಯಾಡು ಹಾಗೂ ಯಾಮ್, ಈಸ್, ಆರು, ಶಾಲ್ ಬಿ, ವಿಲ್ ಬಿ ಏನಿವೆಲ್ಲವೂ ಬರ್ತವಲ್ವ, ಇವೆಲ್ಲವುಗಳನ್ನು ಏನು ಮಾಡ್ತೀವಪ್ಪ ಅಂತ ಕೇಳಿದರೆ ನಾವು ಲಿಂಕಿಂಗ್ ವರ್ಬ್ಗಳಾಗಿ ಬಳಸ್ತಾ ಹೋಗ್ತೀವಿ. ಇನ್ನು ಎರಡನೇ ರೀತಿಯಾಗಿರ್ತಕ್ಕಂಥ ವರ್ಬನ್ನು ನಾವು ನೋಡ್ತಾ ಹೋಗೋಣ. ಅದು ಯಾವುದಪ್ಪ ಅಂತ ಕೇಳಿದರೆ
ಆ್ಯಕ್ಷನ್ ಆರ್ ಮೇನ್ ವರ್ಬ್ಸ್ ಅಂತ ಹೇಳ್ತೀವಿ. ಆ್ಯಕ್ಷನ್ ಆರ್ ಮೇನ್ ವರ್ಬ್ಸ್. ಮೇನ್ ವರ್ಬ್ಸ್ ಅಂತಂದರೆ ಮೂಲ ಕ್ರಿಯಾಪದಗಳು. ಮೂಲ ಕ್ರಿಯಾಪದಗಳು ಅಂತ ಹೇಳ್ತೀವಿ. ಆ್ಯಕ್ಷನ್ ವರ್ಬ್ಸ್ ಆರ್ ಮೇನ್ ವರ್ಬ್ಸ್, ಮೂಲ ಕ್ರಿಯಾಪದಗಳು ಅಂತೀವಿ. ಯಾವುವು ಆ್ಯಕ್ಷನ್ ವರ್ಬ್ಸ್? ಫಾರ್ ಎಕ್ಸಾಂಪಲ್ ಗೋ ಅಂತ ಹೇಳ್ತೀವಿ, ಗೋ ಅಂತ ಹೇಳ್ತೀವಿ. ಕಮ್ ಅಂತ ಹೇಳ್ತೀವಿ, ಸಿಟ್ ಅಂತ ಹೇಳ್ತೀವಿ, ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಇವೆಲ್ಲವುಗಳನ್ನು ನಾವೇನಂತೀವಪ್ಪ ಅಂದ್ರೆ ಮೇನ್ ವರ್ಬ್ಸ್, ಆ್ಯಕ್ಷನ್ ವರ್ಬ್ಸ್ ಅಂತ ಕರಿತೀವಿ. ಹಾಗೆ ಈ ಪ್ರತಿ ವರ್ಬ್ಗೂ 5 ಫಾರ್ಮ್ಸ್ ಇವೆ. ಎಷ್ಟು ಫಾರ್ಮ್ಸ್ ಇವೆ? 5 ಫಾರ್ಮ್ಸ್ ಇವೆ. 5 ರೂಪಗಳಿವೆ. ಹಾಗೆ ಸರ್ ಇದನ್ನು ನಾವು ಫಿ1 ಅಂತ ಕರಿತೀವಿ. ಇವುಗಳನ್ನೆಲ್ಲ ಏನು ಬಳಸಿದೀವಲ್ಲ ಫಿ1 ಅಂತ ಕರಿತೀವಿ. ಇನ್ನು ಗೋ ಇದ್ದದ್ದು ಫಿ2 ಏನಾಗುತ್ತೆ? ವೆಂಟ್ ಆಗುತ್ತೆ. ಕಮ್ ಕೇಮ್ ಆಗುತ್ತೆ. ಸಿಟ್ ಸ್ಯಾಟ್ ಆಗುತ್ತೆ. ಸ್ಯಾಟ್ ಸ್ಟ್ಯಾಂಡ್ ಸ್ಟುಡ್ ಆಗುತ್ತೆ. ಇದು ಫಿ2 ರೂಪ. ಇನ್ನು ಫಿ3 ರೂಪ. ಫಿ3 ಅಂದರೆ ವರ್ಬ್ 1, ವರ್ಬ್ 2, ವರ್ಬ್ 3. ಫಿ1, ಫಿ2, ಫಿ3 ಅಂದರೆ ಗಾನ್, ಗೋ, ವೆಂಟ್, ಗಾನ್ ಆಗುತ್ತೆ. ಕಮ್ ಕೇಮ್ ಕಮ್ ಆಗುತ್ತೆ. ಸಿಟ್ ಸ್ಯಾಟ್ ಸಿಟ್. ಸ್ಟ್ಯಾಂಡ್ ಸ್ಟುಡ್ ಸ್ಟುಡ್. ಇದು ಫಿ3 ರೂಪ ಆಗುತ್ತೆ. ಇನ್ನು ಫಿ4 ರೂಪ ಅಂತ ಹೇಳ್ತೀವಿ. ಫಿ4 ರೂಪ ಅಂತ ಹೇಳ್ತೀವಿ. ಫಿ4 ಏನ್ರಿ ಅದು? ಗೋ ಇದ್ದದ್ದು ಗೋಸ್, ಕಮ್ ಇದ್ದದ್ದು ಕಮ್ಸ್, ಸಿಟ್ ಇದ್ದದ್ದು ಸಿಟ್ಸ್, ಸ್ಟ್ಯಾಂಡ್ ಇದ್ದದ್ದು ಸ್ಟ್ಯಾಂಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ಫಿ3 ರೂಪ ಎಂತಹದ್ದು ಫಿ4 ರೂಪ ಅಂತದೇನಿಲ್ಲ. ಫಿ1ಗೆ ಎಸ್ ಅಥವಾ ಇ ಎಸ್ ಜೋಡಿಸ್ತಾ ಹೋದರೆ ಸಾಕು, ಅದು ಫಿ4 ರೂಪ ಆಗುತ್ತೆ. ಸರ್ ಇದು ನಮಗೆ ಬೇಕಾ ಅಂತ ಕೇಳಿದರೆ, ಬೇಕಾ ಅಂತ ಕಡ್ಡಾಯವಾಗಿ ಬೇಕು. ಎಲ್ಲಿಫ ಅಂತ ಕೇಳಿದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಮುಂದೆ ಬಳಕೆಯಾಗ್ತಕ್ಕಂಥ ಕ್ರಿಯಾಪದ ಫಿ4. ಇದು ಕೂಡ ಒಂದು ರೂಪ ಆಗುತ್ತೆ. ಇನ್ನು ಫಿ5 ಯಾವುದ್ರಿ? ಫಿ5 ಗೋಸ್, ಗೋ ಇದೆ ಗೋಯಿಂಗ್. ಕಮ್ ಇದೆ ಕಮ್ಮಿಂಗ್. ಸಿಟ್ ಇದೆ ಸಿಟ್ಟಿಂಗ್. ಸ್ಟ್ಯಾಂಡ್ ಇದೆ ಸ್ಟ್ಯಾಂಡಿಂಗ್. ಅಂತಂದರೆ ನಾವು ತಿಳ್ಕೋಬೇಕಾಗಿದ್ದು ಏನ್ರಿ? ಇದು ಏನಾಗಿದೆ? ಏನು ತಿಳ್ಕೋಬೇಕಾಗಿದೆ ಇಲ್ಲ ಅಂತ ಕೇಳಿದರೆ, ಮೇನ್ ವರ್ಬ್ ಅಥವಾ ಆ್ಯಕ್ಷನ್ ವರ್ಬ್ ಈ 5 ರೂಪಗಳನ್ನು ಬಿಟ್ಟು ಮತ್ತಾವುದೇ ರೂಪಗಳನ್ನು ಪಡೆದುಕೊಳ್ಳುವುದಿಲ್ಲ. ನಿಮ್ಗೆ ಗೊತ್ತಿರಬಹುದು ಸರ್ ಹೇಗೆ? ಟು ಗೋ, ಟು ಕಮ್, ಟು ಸಿಟ್, ಟು ಸ್ಟ್ಯಾಂಡ್ ಅಂತ ಹೇಳಬಹುದು. ಬಟ್ ಇಟ್ ಬಿಕಮ್ಸ್ ಇನ್ಫಿನಿಟಿವ್ ಅಂತ ಹೇಳ್ತೀವಿ. ಈ ವರ್ಬ್ ಇವು ಟೆನ್ಸ್ಗಳಲ್ಲಿ ಬರ್ತಕ್ಕಂಥವುಗಳಲ್ಲೂ ಫೈನೈಟ್ ವರ್ಬ್ ಅಂತ ಕರಿತೀವಿ. ಫೈನೈಟ್ ವರ್ಬ್. ಇನ್ನು
ನಾನ್ ಫೈನೈಟ್ ವರ್ಬ್ ಅಂತ ಕರಿತೀವಿ. ಇನ್ನೊಂದು ರೂಪ ನಾನ್ ಫೈನೈಟ್ ವರ್ಬ್ಸ್. ಇದು ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ಸರ್ ಫೈನೈಟ್ ವರ್ಬ್ಸ್ ಅಂತಂದ್ರೆ ಏನ್ರಿ? ಕಾಲಗಳಲ್ಲಿ ನೇರವಾಗಿ ವರ್ಬ್ಗಳಂತೆ ಬಳಕೆಯಾಗುವುದಕ್ಕೆ ಫೈನೈಟ್ ವರ್ಬ್ಸ್ ಅಂತ ಹೇಳ್ತೀವಿ. ಬಟ್ ನಾನ್ ಫೈನೈಟ್ ವರ್ಬ್ಗಳಲ್ಲಿ ಏನ್ರಿ? ಮೇನ್ ವರ್ಬ್ಗಳು ತಮ್ಮ ರೂಪವನ್ನು ಅಂತಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ದಲ್ಲಿ ವರ್ಬ್ ಆಗದೆ ಕೆಲವೊಂದಿಷ್ಟು ತಮ್ಮ ಪಾರ್ಟ್ಸ್ ಆಫ್ ಸ್ಪೀಚನ್ನು ಬದಲಿಸ್ತಾ ಹೋದರೆ, ವರ್ಬ್ಗಳೇ ಪಾರ್ಟ್ಸ್ ಆಫ್ ಸ್ಪೀಚ್ ಬದಲಿಸ್ತಾ ಹೋದರೆ ಅವುಗಳನ್ನು ಏನಂತ ಕರಿತೀವಪ್ಪ ಅಂತ ಕೇಳಿದರೆ ನಾನ್ ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ಇದರಲ್ಲಿ ಯಾವ ಬರ್ತಾವ್ರಿ ಸರ? ಒಂದನೇದು ಪಾರ್ಟಿಸಿಪಲ್, ಮುಂದೆ ವಿವರವಾಗೆಲ್ಲ ಹೇಳ್ತೀನಿ. ಎರಡನೇದು ಜಿರಂಡ್, ಮೂರನೇದು ಇನ್ಫಿನಿಟಿವ್, ಅಂತ ಹೇಳ್ತೀವಿ. ಅಂತಂದರೆ ಒಂದು ವರ್ಬು ಅಡ್ಜೆಕ್ಟಿವ್ ಆಗಿ ಬಳಕೆ ಆದರೆ, ADJ ಆಗಿ ಬಳಕೆ ಆದರೆ ಅದನ್ನು ಪಾರ್ಟಿಸಿಪಲ್ ಅಂತ ಹೇಳ್ತೀವಿ. ಒಂದು ವರ್ಬು ನೌನ್ ಆಗಿ ಬಳಕೆಯಾದರೆ ಅದನ್ನು ಜಿರಂಡ್ ಅಂತ ಹೇಳ್ತೀವಿ. ಒಂದು ವರ್ಬು ಮತ್ತೊಂದು ಕ್ರಿಯಾಪದವನ್ನು ಬಯಸ್ತಿದ್ರೆ, ಒಂದು ವರ್ಬು ಮತ್ತೊಂದು, ಈ ಫಾರ್ ಎಕ್ಸಾಂಪಲ್ ನಾನು ಓದಲಿಕ್ಕೆ, ಏನು ಓದಲಿಕ್ಕೆ ಹೋಗ್ತೀನಿ, ಐ ಗೋ ಟು ಸ್ಟಡಿ. ಐ ಟು ಸ್ಟಡಿ ಅಂದರೆ ನಡೆಯುತ್ತಾ? ಇಲ್ಲ. ಐ ಟು ಸ್ಟಡಿ, ವಾಟ್ ಐ ಟು ಸ್ಟಡಿ? ಟು ಸ್ಟಡಿ ಅಂತ ಬತ್ತು. ಟು ಯಾವಾಗಲೂ V1 ಮುಂದೆ ಟು ಬತ್ತಂದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ? ಇನ್ಫಿನಿಟಿವ್ ಅಂತ ಹೇಳ್ತೀವಿ. ಹಾಗಾಗಿ ನಾವು ಇನ್ಫಿನಿಟಿವ್ ಹೇಳೋದಿಲ್ಲ. ಇನ್ಫಿನಿಟಿವ್ ಟು ಇದರ ಹಿಂದೆ ಮೇನ್ ವರ್ಬ್ ಹಿಂದೆ ಜನರಲ್ ವರ್ಬ್ V1 ಮುಂದೆ ನಾವು ಏನು ಮಾಡ್ತೀವಪ್ಪ ಅಂತ ಕೇಳಿದರೆ ಟು ಹಚ್ಚಿದ್ರೆ ಅದನ್ನು ನಾನ್ ಫೈನೈಟಲ್ಲಿ ವರ್ಬ್ ಬರುತ್ತೆ ಅಂತ ಹೇಳ್ತೀವಿ, ನಾನ್ ಫೈನೈಟ್ ವರ್ಬಲ್ಲಿ ಬರುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ನಾವುಗಳನ್ನು ಸಪ್ರೇಟಾಗಿ ಕಲಿಯೋಣ. ಮೊದಲಿಗೆ ಏನು ಕಲಿಯೋಣಪ್ಪ ಅಂತ ಕೇಳಿದರೆ ಕೇವಲ ಫೈನೈಟ್ ವರ್ಬ್ಗಳನ್ನು ಟೆನ್ಸ್ ವೈಸ್ ಕಲಿತಾ ಹೋಗೋಣ. ಇನ್ನು V1 ಎಲ್ಲಿ V1 ರೂಪ ಏನ್ರಿ? V1 ಪ್ರೆಸೆಂಟ್, V2 past, V3 past participle, V4 simple present, V5 present participle, ಸರಿ. ಪ್ರೆಸೆಂಟ್ ಅಂತಂದ್ರೆ ಏನ್ರಿ? ವರ್ತಮಾನ ರೂಪ, ಪ್ರೆಸೆಂಟ್ ಫಾರ್ಮ್ ಅಂತ ಹೇಳ್ತೀವಿ. ವರ್ತಮಾನ ಕಾಲ ಅಲ್ಲ, ರೂಪ. ಯಾಕಪ್ಪ ಅಂತ ಕೇಳಿದ್ರೆ V1 ನಾವು ಕೇವಲ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಬಳಸೋದಿಲ್ಲ. ಯಾಕಂದರೆ ಪ್ರೆಸೆಂಟ್ ಟೆನ್ಸಲ್ಲಿಯೂ ಬಳಸ್ತೀವಿ, ಫ್ಯೂಚರ್ ಟೆನ್ಸಲ್ಲಿ ಬಳಸ್ತೀವಿ, ಹಾಗೆ ಮಾಡಲ್ ಆಕ್ಸಿಲರೀಸ್ಗಳು ಮುಂದನ್ನು ಕೂಡ ಬಳಸ್ತಾ ಹೋಗ್ತೀವಿ. ಯಾವುದನ್ನು? V1. V2 ಅಂದರೆ ಭೂತರೂಪ, ಕೇವಲ ಇದನ್ನು ಸಿಂಪಲ್ ಫಾಸ್ಟಲ್ಲಿ ಮಾತ್ರ ಬಳಸ್ತಾ ಹೋಗ್ತೀವಿ. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಮಾತ್ರ ಬಳಸ್ತಾ ಹೋಗ್ತೀವಿ. ಯಾವುದನ್ನು? V2 ರೂಪವನ್ನು. ಸರ್ ಇದನ್ನು ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಬಳಸ್ಬೋದಲ್ಲ? ಇಲ್ಲ, ಹೇಳಿದ್ದೀನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಬಳಸೋದು ಬರುತ್ತೆ, ಹೇಳ್ತೀನಿ ಮುಂದೆ V4 ಇದು
ಪಾಸ್ಟ್ P2 ಅಲ್ಲಿ P1 ಕ್ಷಮೆ ಇರಲಿ, ವರ್ತಮಾನ ಇಲ್ಲಿ ಬರಬೇಕು. ವರ್ತಮಾನ ಇದನ್ನ ಎಲ್ಲಿ ಬಳಸ್ತೀವಿ? ಪ್ರೆಸೆಂಟ್ ಟೆನ್ಸಲ್ಲಿ, ಫ್ಯೂಚರ್ ಟೆನ್ಸಲ್ಲಿ ಹಾಗೂ ಮಾಡೆಲ್ ಆಕ್ಸಿಲರಿಗಳ ಮುಂದೆ ಬಳಸ್ತಾ ಹೋಗ್ತಾ ಇರ್ತೀವಿ. ಇದನ್ನು ಭೂತರೂಪ ಅಂತ ಕರಿತೀವಿ. ಭೂತ ರೂಪ ಅಂತಂದರೆ ಕೇವಲ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಮಾತ್ರ ಇದನ್ನು ನಾವು ಬಳಸ್ತಾ ಹೋಗ್ತೀವಿ. ಯಾವುದನ್ನು? P2 ರೂಪವನ್ನು ಕೇವಲ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಮಾತ್ರ ನಾವು ಬಳಸ್ತಾ ಹೋಗ್ತೀವಿ P2 ರೂಪವನ್ನು. ಇನ್ನು P3 ರೂಪವನ್ನು ಪಾಸ್ಟ್ ಪಾರ್ಟಿಸಿಪಲ್ ರೂಪ ಅಂತ ಕರಿತೀವಿ. ಭೂತ ಕೃದ್ವಾಚಕ. ಭೂತ ಕೃದ್ವಾಚಕ ಅಂತ ಕರಿತೀವಿ. ಇದನ್ನ ಎಲ್ಲಿ ಬಳಸ್ತೀವಿ ರೀ? ಎಲ್ಲ ಟೆನ್ಸ್ಗಳ ಪರ್ಫೆಕ್ಟ್ ಟೆನ್ಸಲ್ಲಿ ಬಳಸ್ತೀವಿ. ಹಾಗೇನೆ ಪ್ಯಾಸಿವ್ ವಾಯ್ಸಲ್ಲಿ ಬಳಸ್ತೀವಿ. ಹಾಗೇನೆ ಕೆಲವೊಂದಿಷ್ಟು ಸಂಭವಿಸಿದ ಘಟನೆಗಳ ಮುಂದೆ ನಾವೇನು ಮಾಡ್ತಾ ಹೋಗ್ತಾ ಇರ್ತೀವಪ್ಪ ಅಂತ ಕೇಳಿದರೆ, ಆಕರ್ಡ್ ಫಾರ್ ಎಕ್ಸಾಂಪಲ್ ಏನು ಹೇಳ್ತೀವಪ್ಪ ಅಂತ ಕೇಳಿದರೆ, ಗ್ಲಾಸ್ ಈಸ್ ಬ್ರೋಕನ್, ಮುರಿದಿದೆ, ಅದು ಆಲ್ರೆಡಿ ಮುರಿದಾಗಿದೆ. ಸರ್ ಗ್ಲಾಸ್ ಹ್ಯಾಸ್ ಬ್ರೋಕನ್ ಅನ್ನಬಹುದು, ಇಲ್ಲ ಕೆಲವೊಂದು ಸಾರಿ ಏನು ಹೇಳ್ಬೋದು, ಗ್ಲಾಸ್ ಈಸ್ ಬ್ರೋಕನ್ ಅಂತ ಕೂಡ ಹೇಳ್ತೀವಿ. ಯಾಕಂದ್ರೆ ಕೆಲವೊಂದಿಷ್ಟು ಫ್ಯಾಸಿವ್ ಫಾರ್ಮಲ್ಲಿ ಹೇಳ್ತಾ ಹೋಗ್ತೀವಿ ನಾವು. ಫಾರ್ ಎಕ್ಸಾಂಪಲ್ ಸನ್ ಈಸ್ ಗಾನ್ ಡೌನ್ ಅಂತ ಹೇಳ್ತೀವಿ, ಸನ್ ಹ್ಯಾಸ್ ಗಾನ್ ಡೌನ್ ಅಂತ ಹೇಳೋಕ್ಕಾಗೋದಿಲ್ಲ, ಹೋಗಿಬಿಟ್ಟಿದೆ. ಹಾಗೆ ಪಾರ್ಟಿಸಿಪಲ್. ಇನ್ನು ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ಮಾತ್ರ, ಅದು ಕೇವಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಎಲ್ಲ ಪುರುಷಾರ್ಥಗಳ ಮುಂದೆ ಅಲ್ಲ, ಎಲ್ಲ ಪರ್ಸನ್ಗಳ ಮುಂದೆ ಅಲ್ಲ, ಕೇವಲ ಥರ್ಡ್ ಪರ್ಸನ್ ಮುಂದೆ ಮಾತ್ರ. ಏನ್ರಿ ಅದು? ಸಿಂಪಲ್ ಪ್ರೆಸೆಂಟ್ P4, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಫ್ಟರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಎಲ್ಲಿ ಬಳಸ್ತೀವಿ? ಎಲ್ಲ ಪರ್ಸನ್ಗಳ ಮುಂದೆ ಅಲ್ಲ, ಸೆಕೆಂಡ್ ಪರ್ಸನ್ ಹಾಗೂ ಫಸ್ಟ್ ಪರ್ಸನ್ಗಳ ಮುಂದೆ ಅಲ್ಲ, ಕೇವಲ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗಳ ಮುಂದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಬಳಸ್ತಾ ಇರ್ತೀವಿ. ಇದನ್ನ ಏನಂತ ಕರಿತೀವಪ್ಪ ಅಂತ ಕೇಳಿದ್ರೆ P4 ಗೋಸ್ ಅಂತ ಆಲ್ರೆಡಿ ನೋಡಿದೀವಿ. ಇನ್ನು P5 ಅಂತಂದ್ರೆ ವರ್ತಮಾನ ಕೃದ್ವಾಚಕ ಅಂತ ಕರಿತೀವಿ. ವರ್ತಮಾನ ಕೃದ್ವಾಚಕ ಅಂತ ಕರಿತೀವಿ. ವರ್ತಮಾನ ಕೃದ್ವಾಚಕ ಅಂತ ಕರಿತೀವಿ. ಅಂತಂದರೆ ಎಲ್ಲ ಕಂಟಿನ್ಯೂಸ್ ಟೆನ್ಸ್ಗಳಲ್ಲಿ ING ಫಾರ್ಮ್ ಬರುತ್ತಲ್ವ, ಕಂಟಿನ್ಯೂಸ್ ಟೆನ್ಸ್ಗಳಲ್ಲಿ, ಹಾಗೂ ಜೊತೆಗೆ ಕೆಲವೊಂದಿಷ್ಟು ಜಿರಂಡ್ಗಳನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ, ಕಂಟಿನ್ಯೂಸ್ ಆ್ಯಕ್ಷನ್ಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಏನನ್ನು ಬಳಸ್ತೀವಿ? P5 ಬಳಸ್ತೀವಿ. ಗೋಯಿಂಗ್, ಸ್ಟ್ಯಾಂಡಿಂಗ್, ಸಿಟ್ಟಿಂಗ್, ಲುಕಿಂಗ್ ಅನ್ನತಕ್ಕಂಥವುಗಳನ್ನು. ಈ ರೀತಿಯಾಗಿ ವರ್ಬ್ಗಳನ್ನು ನಾವು 5 ವಿಧಗಳಲ್ಲಿ, ಮೇನ್ ವರ್ಬನ್ನು 5 ರೂಪಗಳಲ್ಲಿ ಬದಲಾಯಿಸ್ತಾ ಹೋಗ್ತಿರ್ತೀವಿ. ಆದರೆ ಒಂದು ಎಲ್ಲದಕ್ಕೂ ತದ್ವಿರುದ್ಧವಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದರೆ
ಬಿ ಅನ್ನತಕ್ಕಂಥದ್ದು ಬಿ ಅನ್ನತಕ್ಕಂಥದ್ದು ಇದು 8 ರೂಪಗಳನ್ನು ಪಡಿತಾ ಹೋಗುತ್ತೆ. ಪ್ರತಿಯೊಂದು ವರ್ಬು ಕೇವಲ 5 ರೂಪವನ್ನು ಪಡಿತಾ ಹೋದರೆ ಬಿ ಅನ್ನತಕ್ಕಂಥದ್ದು 8 ರೂಪಗಳು. ಫಾರ್ ಎಕ್ಸಾಂಪಲ್ ಬಿ, ಬೀಯಿಂಗ್, ಬೀನ್, ಆಮ್, ಈಸ್, ಆರ್, ವಾಸ್ and were ಅಂತಕ್ಕಂಥದ್ದು ನೋಡ್ರಿ ಎಷ್ಟು ರೂಪ ಅದು. 1 2 3 4 5 6 7 8. ಬಿ ಅನ್ನತಕ್ಕಂಥ ವರ್ಬು ಎಷ್ಟು ರೂಪಗಳನ್ನು ಪಡಿತಾ ಹೋಗುತ್ತೆ? 8 ರೂಪಗಳನ್ನು ಪಡಿತಾ ಹೋಗುತ್ತೆ. ಇದು ಒಂದು ಮಾತ್ರ ಇಂಗ್ಲೀಷಿನಲ್ಲಿ ಮೇನ್ ವರ್ಬ್ದಲ್ಲಿ ಅಪವಾದ ಅನ್ನತಕ್ಕಂಥದ್ದು ಬರುತ್ತೆ. ಹಾಗಾಗಿ ಇದನ್ನು ಬಿಟ್ಟು ಪ್ರತಿಯೊಂದು ವರ್ಬ್ಗಳು, ಮೇನ್ ವರ್ಬ್ಗಳು, ಆ್ಯಕ್ಷನ್ ವರ್ಬ್ಗಳು ಕೇವಲ 5 ರೂಪಗಳನ್ನು ಪಡಿತಾ ಹೋಗ್ತವೆ ಅಂತಕ್ಕಂಥದ್ದನ್ನು ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡೋಣ. ಏನಪ್ಪ ಅಂತ ಕೇಳಿದ್ರೆ, ರೈಟ್, wrote, written, writes, writing. ನೋಡ್ರಿ, ರೈಟ್ P1, wrote P2, written P3, writes P4, writing P5 ಅನ್ನತಕ್ಕಂಥದ್ದು ಇಲ್ಲೇ ಇದೆ ನೋಡಿ. ಪ್ರೆಸೆಂಟ್ ಟೆನ್ಸ್ ಜನರಲ್ ಆ್ಯಕ್ಷನ್ಗಳಿಗೆ, ಫಾಸ್ಟ್ ಆ್ಯಕ್ಷನ್ಗಳಿಗೆ, ಎಲ್ಲ ಪರ್ಫೆಕ್ಟ್ ಟೆನ್ಸ್ ಹಾಗೂ ಪ್ಯಾಸಿವ್ ಆ್ಯಕ್ಷನ್ಗಳಿಗೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಮುಂದೆ ಮಾತ್ರ P4. ಇದು ಎಲ್ಲ ಕಂಟಿನ್ಯೂಸ್ ಟೆನ್ಸ್ ಹಾಗೂ ಜಿರಂಡ್ಗಳಲ್ಲಿ ಏನು ಮಾಡ್ತಾ ಇರ್ತೀವಪ್ಪ ಅಂತ ಕೇಳಿದರೆ ನಾವು P5 ಬಳಸ್ತೀವಿ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಇವತ್ತಿನ ದಿವಸ ನಾವು ವರ್ಬ್ ಜೊತೆಗೆ ಏನಪ್ಪ ಅಂದ್ರೆ ಐ ಲೈಕ್ ಟು ಗೋ, ಇದು ಕೂಡ ಮೇನ್ ವರ್ಬ್. ಲೈಕ್ ಕೂಡ ಇದನ್ನು ಸ್ಟೇಟಿವ್ ವರ್ಬು ಅಂತ ಹೇಳ್ತೀವಿ, ಮೇನ್ ವರ್ಬು ಅಂತ ಹೇಳ್ತೀವಿ. ಐ ಲವ್ ಯು ಅಂತ ಹೇಳ್ತೀವಿ ಸಾಮಾನ್ಯವಾಗಿ. ಲವ್ ಅನ್ನತಕ್ಕಂಥದ್ದು ಸ್ಟೇಟಿವ್ ವರ್ಬು ಅಂತ ಹೇಳ್ತೀವಿ, ಮೇನ್ ವರ್ಬು ಅಂತ ಹೇಳ್ತೀವಿ. ನಾವು ಕಂಟಿನ್ಯೂಸ್ ಟೆನ್ಸ್ ಹೇಳುವಾಗ ಯಾವುದಕ್ಕೆ ING ಹತ್ತುತ್ತೆ ಮೇನ್ ವರ್ಬ್ಗೆ, ಯಾವುದಕ್ಕೆ ING ಹತ್ತೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಎಲ್ಲವುಗಳನ್ನು ಸ್ಪಷ್ಟವಾಗಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇಲ್ಲಿವರೆಗೆ ಶಾಂತತೆಯಿಂದ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್ ಆಫ್ ಯು. ಗಾಡ್ ಬ್ಲೆಸ್ ಯು.